ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಮಾಧವ ಬಂದಿರೋದಿಲ್ಲ ಅಂತ ಹೇಳಿ ಸೂರ್ಯಕಾಂತ ಚಂದ್ರಕಾಂತ ಇಬ್ಬರು ಕೂಡ ಕೂತ್ಕೊಂಡು ಅವನಿಗೆ ತುಂಬಾ ಬೇಜಾರು ಮಾಡ್ತಾ ಇರ್ತಾರೆ. ಏನು ಅಂತ, ನಾವಿಬ್ಬರು ಇಲ್ಲಿಗೆ ನಿನ್ನ ಮಗನ ಮದುವೆ ನೋಡಿ ಖುಷಿ ಪಡಬೇಕು ಅಂತ ಹೇಳಿ ಬಂದಿದ್ದೀವಿ ಅಂತ ಅಂದ್ಕೊಂಡ. ಅವತ್ತು ನಮ್ಮನೆ ಮಗಳನ್ನ ನಿನ್ನ ಮಗ ಓಡಿಸ್ಕೊಂಡು ಹೋದಕ್ಕೆ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ನಮ್ಮನೆಗೆ ಬಂದು ನನ್ನ ಮಗ ಬಂದು ನಿನ್ನ ಮಗಳನ್ನ ಮದುವೆ ಆಗಿದ್ದಾನೆ ಅನ್ನೋ ಜಂಬ ತೋರಿಸ್ಕೊಳ್ಳೋದ್ರಲ್ಲಿ ಇದೆ ಅಲ್ವಾ. ಹಾಗೆ ಕಣೋ, ಇವತ್ತು ನಿನ್ನ ಮಗ ನಿನ್ನ ಮರ್ಯಾದೆ ಕಳಿಬೇಕು ಅಂತ ಹೇಳಿ ನಿನ್ನ ಮರ್ಯಾದೆ ತೆಗಿಬೇಕು, ಅದು ಇಷ್ಟು ಜನಗಳ ಮುಂದೆ ಅಂತ ಹೇಳಿ ಅವಳ ಪ್ರೇಯಸಿ ಜೊತೆ ಹೋಗಿದ್ದಾನೆ. ಅದಕ್ಕೆ ನಿಮಗೆ ಸಮಾಧಾನ ಮಾಡೋ ಥರ ಬಂದು ನಾವು ಖುಷಿ ಪಡ್ತಾ ಇದ್ದೀವಿ. ನೀನೇನು ಅನ್ಕೊಂಡ್ಬಿಟ್ಟೆ, ನಿನ್ನ ಮಗನ ಮದುವೆಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಅನ್ಕೊಂಡಿದ್ಯಾ? ನೋಡ್ದೇನೋ ನಿನ್ನ ಮಗ ಎಂತ ಹೇಳಿ ನಿನಗೆ ಮರ್ಯಾದೆ ತೆಗಿಬೇಕು ಅಂತ ಹೇಳಿ ಇಷ್ಟು ಜನನ ಕರೆಸಿದ್ದಾನೆ. ಕಷ್ಟಪಟ್ಟು ನಮ್ಮಪ್ಪ ಮದುವೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಬೇರೆ ಹುಡುಗಿ ಜೊತೆ ಹೋಗಿದ್ದಾನೆ. ಯಾಕೋ ಬೇಕಿತ್ತು? ನೋಡು ನಂದ, ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಹೊಟ್ಟೆ ಒರೆಸಿದ್ರೆ ಹೀಗೆ ಕಣೋ ಆಗೋದು. ನೀನು ನಮ್ಗೆ ಎಷ್ಟು ಸಲ ಮೋಸ ಮಾಡಿದೆ? 2 ಸಲ. ಆದರೆ ದೇವರು ನಿನಗೆ ಒಂದೇ ಸಲ ಆ 2 ನೋವನ್ನು ಕೊಟ್ಟಿದ್ದಾನೆ, ನೋಡ್ತಾ ಇರೋ. ಇನ್ನೂ ಅನುಭವಿಸ್ತೀಯ ನೀನು ಅಂತ ಹೇಳಿದಾಗ, ಏಯ್, ನಮ್ಮನೆ ವಿಚಾರದ ಬಗ್ಗೆ ನೀನು ಯಾಕೋ ಮಾತಾಡ್ತಾ ಇದೆಯಾ? ನನ್ನ ಮಗ ಮಾಧವ ಆ ಥರದವನಲ್ಲ. ಅವನು ಈ ಅಪ್ಪ ಹಾಕಿರೋ ಗೆರೆನ ಮೀರೋದಿಲ್ಲ. ಅವನು ಬಂದೇ ಬರ್ತಾನೆ ಕಣೋ. ಇನ್ನೂ ಎಲ್ಲೋ ಬರ್ತಾನೆ ಬರ್ತಾನೆ ಅಂತ ಹೇಳಿ ಎಲ್ಲಾರನ್ನೂ ಸಮಾಧಾನ ಮಾಡ್ಕೊಂಡು ಕೂತಿದ್ಯಾ? ಅವನಾಗೆ ಅವಳ ಜೊತೆ ಹೋಗಾಯ್ತು. ಈಗಲಾದ್ರೂ ನೀನು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಎಲ್ಲರನ್ನ ಕರ್ಕೊಂಡು ಮನೆಗೆ ಹೋಗು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸಾಕು ಮುಚ್ಚಿರೋ ಬಾಯಿ ಅಂತ ಹೇಳಿ ಮಾಧವ ಬಂದ್ಬಿಡ್ತಾನೆ. ಅವನ್ನ ನೋಡಿ ಇವರಿಬ್ರಿಗೂ ಶಾಕ್ ಆಗಿಬಿಡುತ್ತೆ. ಆಗ ಮಾಧವ ಮಾಧವ ನೋಡು, ಮಾಧವ ನೋಡು, ಗಿರಿಜಾ ಮಾಧವ ಬಂದ, ನೋಡು ರಕ್ಷಾ ಮಾಧವ ಬಂದ, ಹೇ ಮೀನಾ ಬಂದ ನೋಡಮ್ಮ, ನನ್ನ ಮಗ ಬಿಗ್ರೆ ಪ್ರಿಯಾ ನೋಡು, ನಮ್ಮ ಮಾಧವ ಬಂದ. ಅವನು ಯಾವತ್ತೂ ಕೂಡ ಈ ಅಪ್ಪ ಹಾಕಿರೋ ಕೆರೆನ ದಾಟೋದಿಲ್ಲ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಅದೇ ಟೈಮ್ಗೆ ಹಿಂದೆಯಿಂದ ಸುಕನ್ಯಾ ಕೂಡ ಬಂದ್ಬಿಡ್ತಾಳೆ. ಆಗ ಇವರಿಬ್ರಿಗೂ ಖುಷಿಯಾಗುತ್ತೆ. ಇವರೆಲ್ಲರೂ ಹಾಗೆ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಮಾಧವ ಅಂತ ಹೇಳಿ ಶಾಕಲ್ಲಿ ಹಾಗೆ ನೋಡ್ತಾ ಇರಬೇಕಿದ್ರೆ, ಓಹೋ ಹೋ ಹೋ, ನಾನೇನೋ ನಿನ್ನ ಮಗ ತುಂಬ ಹೆದರ್ಪುಕ್ಲ, ಅಪ್ಪ ಹೇಳಿದ್ದನ್ನು ಮಾಡ್ಕೊಂಡು ಬಿದ್ದಿರ್ತಾನೆ, ಏನು ಧೈರ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೇನಂತ. ಪರವಾಗಿಲ್ಲ, ನಿನ್ನ ಮಗ ತುಂಬಾ ಧೈರ್ಯವಂತ. ನಮ್ಮ ಅಪ್ಪ ಇಷ್ಟೆಲ್ಲ ಖರ್ಚು ಮಾಡಿ ಸಾಲ ಮಾಡಿ ಮದುವೆ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಪ್ರೀತಿ ಮಾಡಿರೋ ಲವರ್ನೇ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ಮಂಟಪಕ್ಕೆ. ಏಯ್, ನಿಮಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧನೂ ಇಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ರು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಯಾಕೆ ಸಂಬಂಧ ಇಲ್ಲ? ನಮ್ಮ ಮನೆ ಹುಡುಗಿನ ನಿನ್ನ ಮಗ ಓಡಿಸ್ಕೊಂಡೋಗಿ ಮದುವೆ ಆದಾಗ ಸಂಬಂಧ ಇತ್ತು, ಈಗ ಸಂಬಂಧ ಇಲ್ವಾ? ಏಯ್, ಸುಮ್ಮನೆ ಇದ್ರೆ ಸರಿ, ಪದೇ ಪದೇ ನಮ್ಮ ಸಂಸಾರದ ವಿಚಾರಕ್ಕೆ ತಲೆ ಹಾಕ್ಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಏನೋ ಮಾಡ್ತೀಯ ಅಂತ ಹೇಳಿದಾಗ, ಮುಚ್ಚಿರೋ ಬಾಯಿ, ನಮ್ಮ ಅಪ್ಪನ ಬಗ್ಗೆ ಮಾತಾಡೋದಕ್ಕೆ ಎಷ್ಟೋ ಧೈರ್ಯ ನಿಮಗೆ? ನೀವೇನು ಅನ್ಕೊಂಡ್ರಿ? ನೀವು ಅವ್ರ ಅಪ್ಪ ಹಾಕಿರೋ ಗೆರೆನ ದಾಟಿ ಅವರಿಗೆ ಅವಮಾನ ಆಗೋ ಥರ ಮಾಡಿ ಅವನು ಪ್ರೀತಿ ಮಾಡಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಿ ತುಂಬ ಸಂತೋಷ ಪಡ್ತಾ ಇದ್ರಿ ಅನ್ಸುತ್ತೆ. ಯಾಕೆ ಮುಖ ಬೇಜಾರಾಗೋಯ್ತು? ಯಾಕೆ ನೀವು ಅನ್ಕೊಂಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು ಅಂತನಾ ಅಂತ ಹೇಳಿದಾಗ, ಮಾಧವ ಯಾರೋ ಇದು, ಇವ್ರನ್ನ ನೀನು ಪ್ರೀತಿ ಮಾಡ್ತಾ ಇದೆಯಂತೆ, ನಿಜನೇನೋ? ನಿಜ ಹೇಳು, ಈ ಹುಡುಗಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಸತ್ಯ ಹೇಳು ಮಾಧವ ಅಂತ ಹೇಳಿದಾಗ, ಅಪ್ಪ ನಾನು ಇವಳನ್ನ ಪ್ರೀತಿ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಏನು ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಹೌದಪ್ಪ, ನಾನು ಇವಳನ್ನ ಪ್ರೀತಿ ಮಾಡ್ತಾ ಇದ್ದೆ, ಅದು ಆಗ. ಆದರೆ ಇವಳು ನಮ್ಮನ್ನು ಮದುವೆ ಆಗಬೇಕು ಅಂತ ಕೇಳಿದಾಗ ಇವ್ರ ಮನೆಯಲ್ಲಿ ಬೇರೆ ಹುಡುಗನ ನೋಡ್ತಾ ಇದ್ರು. ನಾವಿಬ್ಬರು ಓಡೋಗ್ಬೇಕು ಅಂತ ಕೇಳ್ಕೊಂಡಾಗ ನಾನು ನಮ್ಮ ಅಪ್ಪ ಹಾಕಿರೋ ಗೆರೆನ ದಾಟೋದಿಲ್ಲ, ನಮ್ಮ ಅಪ್ಪಂಗೆ ಅವಮಾನ ಆಗುವಂಥ ಮನಸ್ಸಿಗೆ ನೋವಾಗೋಂಥ ಕೆಲಸ ನಾನು ಯಾವುದೂ ಮಾಡೋದಿಲ್ಲ ಅಂತ ಹೇಳಿ ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ. ಇವಳಿಗೆ ಬೇರೆ ಮದುವೆನೂ ಆಯಿತು. ಅದಾದಮೇಲೆ ಅವಳ ಗಂಡನ ಜೊತೆ ಏನೋ ಸಮಸ್ಯೆ ಆಗಿ ಇವಳು ಗಂಡನ ಬಿಟ್ಟು ಬಂದ್ಲು. ಅವತ್ತು ನಾನು ಪ್ರಿಯಾ ಅವ್ರಿಗೆ ಚೈನ್ ತರೋದಕ್ಕೆ ಅಂತ ಹೇಳಿ ಜ್ಯುವೆಲ್ರಿ ಶಾಪಿಗೆ ಹೋದಾಗಲೇ ಇವ್ರನ್ನ ನೋಡಿದ್ದು ಅಪ್ಪ. ಆವಾಗ ಇವಳಿಗೆ ಸಹಾಯ ಮಾಡಬೇಕು ಅಂತ ಸಹಾಯ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿ ಕನಸನ್ನೆಲ್ಲ ಹೇಳ್ತಾ ಇರ್ತಾನೆ. ನೀನು ನನಗೆ ತುಂಬ ಇಷ್ಟ ಸುಕನ್ಯಾ ಅಂತ ಹೇಳ್ತಾನೆ. ಮಾಧವ ಅಂತ ಹೇಳಿ ತಪ್ಕೊಳ್ಳೋದಕ್ಕೆ ಬಂದಾಗ ಸುಕನ್ಯಾ ಅಂತ ಹೇಳ್ತಾನೆ. ನೋಡು, ನಿನ್ನನ್ನು ನಾನು ಪ್ರೀತಿ ಮಾಡಿದ್ದು ನಿಜ, ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು ನಿಜ. ಹಾಗಂತ ನೀನು ಮದುವೆ ಆದಮೇಲೆ ಬೇರೆಯವ್ರ ಹೆಂಡ್ತಿ. ಈಗ ನಾನು ನಮ್ಮ ಅಪ್ಪಂಗೆ ಕೊಟ್ಟಿರೋ ಮಾತಂತೆ ಪ್ರಿಯವ್ರನ್ನೇ ಮದುವೆ ಆಗೋದು. ಪ್ರಿಯನ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ನಿನಗೆ ಸಹಾಯ ಮಾಡಿದ್ದು, ಬೇರೆ ಯಾರೋ ಸಹಾಯ ಕೇಳಿದ್ರೆ ಕಣ್ಮುಚ್ಕೊಂಡು ಸಹಾಯ ಮಾಡು. ನಾನು ನಿನ್ನ ಇಷ್ಟಪಟ್ಟಿದ್ದೀನಿ. ನಿನಗೆ ಸಹಾಯ ಮಾಡಲಿಲ್ಲ ಅಂತಂದರೆ ನನ್ನ ಮನಸ್ಸು ಹೇಗಾದರೂ ಒಪ್ಪುತ್ತೆ ಪ್ರಿಯಾ. ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದನ್ನ ನೋಡ್ಕೊಂಡು ನಾನು ಹೇಗೆ ನೆಮ್ಮದಿಯಾಗಿರೋದಕ್ಕಾಗುತ್ತೆ? ಅದಕ್ಕೆ ನಾನು ನಿನಗೆ ಸಹಾಯ ಮಾಡಿದ್ದು. ಅವತ್ತು ನಾನು ಜ್ಯುವೆಲ್ರಿ ಶಾಪಿಗೆ ಬಂದಿದ್ದು ನೀನು ಇದೆಯಾ ಅಂತ ಅಲ್ಲ, ನಾನು ಮನಸಾರೆ ಇಷ್ಟಪಡ್ತಾ ಇರೋಂತಹ ಪ್ರಿಯವ್ರಿಗೆ ಕಾಲ್ಗೆಜ್ಜೆ ತೊಗೋಬೇಕು ಅಂತ ಹೇಳಿ. ಅಲ್ಲಿ ನಿನ್ನ ಪರಿಸ್ಥಿತಿ ನೋಡಿ ನಿನಗೆ ಸಹಾಯ ಮಾಡಿದೆ ಅಷ್ಟೇ. ನಮ್ಮ ಅಪ್ಪ ಯಾವುದೇ ಕಾರಣಕ್ಕೂ ನನಗೆ ಒತ್ತಾಯ ಮಾಡಿ ಈ ಮದುವೆನ ಮಾಡ್ತಾ ಇಲ್ಲ. ನಾನೇ ಇಷ್ಟಪಟ್ಟು ಮದುವೆ ಆಗ್ತಾ ಇರೋದು. ಇದಕ್ಕೆಲ್ಲ ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದು ಹಾಗಲ್ಲ ಅಂತ ಹೇಳಿದಾಗ ಅಷ್ಟರಲ್ಲೇ ಅವ್ರ ಅಪ್ಪ ಅಮ್ಮ ಕೂಡ ಬಂದ್ಬಿಡ್ತಾರೆ. ಆಗ ಸುಕನ್ಯಾ ಅಂತ ಹೇಳಿದಾಗ,
ಅಮ್ಮ ಅಂತ ಹೇಳ್ತಾಳೆ. ಯಾಕಮ್ಮ ನಮ್ಮಿಂದ ಈ ವಿಚಾರನ ಮುಚ್ಚಿಟ್ಟೆ? ಈ ಹುಡುಗ ಬಂದು ಎಲ್ಲ ಸತ್ಯನೂ ಹೇಳ್ದ. ಅವ್ನು ನಿನಗೆ ಮೋಸ ಮಾಡಿರ್ಬೋದು ಕಣೆ, ಆದರೆ ನಾವಿಬ್ರು ನಿಮ್ಮ ಜೊತೆಗಿದ್ದೀವಿ. ನೀನು ನಿನ್ನ ಪಾಡಿಗೆ ನಿನ್ನ ಜೀವನ ನೋಡ್ಕೋತಾ ಇದೆಯಾ, ನೀನೇ ಕಷ್ಟಪಟ್ಟು ಕೆಲಸ ಹುಡ್ಕೊಂಡು ಕೆಲಸ ಮಾಡಿಕೊಂಡು ಬದುಕ್ತಾ ಇದೆಯಾ ಅಂತ ಹೇಳ್ದ ಕಣೆ. ಆದರೆ ನಾವಿದ್ದೀವಿ ಅನ್ನೋದನ್ನ ಯಾಕಮ್ಮ ಮರ್ತೋದೆ ಅಂತ ಹೇಳಿದಾಗ, ಅಮ್ಮ ನಿಮಗೆ ನೋವು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲಮ್ಮ ಅಂತ ಹೇಳಿದಾಗ, ನಿನ್ನ ಜೀವನನೇ ನೋವಲ್ಲಿ ತುಂಬಿರ್ಬೇಕಿದೆ, ನಮ್ಮ ನೋವು ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ನಿನ್ನಂಥ ಮಗಳನ್ನ ಪಡೆಯೋದಕ್ಕೆ ನಾವೇ ಪುಣ್ಯ ಮಾಡಿದ್ದೀವಿ, ನಾವಿರ್ತೀವಿ ನಿನ್ನ ಜೊತೆಗೆ ಅಂತ ಹೇಳಿದಾಗ ಇವ್ರಿಗೂ ಕೂಡ ಫುಲ್ ಖುಷಿ ಆಗುತ್ತೆ. ಮಾಧವ ಐ ಆಮ್ ಸಾರಿ ಮಾಧವ, ಆ ಸೂರ್ಯಕಾಂತ ಚಂದ್ರಕಾಂತನ ಮಾತು ಕೇಳಿಕೊಂಡು ನಾನು ಇಷ್ಟೆಲ್ಲ ಮಾಡಿಬಿಟ್ಟೆ ಅಂತ ಹೇಳಿದಾಗ, ಏನು ಸೂರ್ಯಕಾಂತ ಚಂದ್ರಕಾಂತನ? ಹೌದು, ಅವರೇ ಬಂದು ಹೇಳಿದ್ದು ಮಾಧವ ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ, ಆದರೆ ಅವ್ರ ಅಪ್ಪಂಗೆ ಎದುರುಕೊಂಡು ಅವ್ರು ತೋರಿಸಿರೋ ಹುಡುಗಿನೇ ಮದುವೆ ಆಗ್ತಾ ಇದ್ದಾನೆ, ನೀನು ಹೋಗಿ ನಿನ್ನ ಪ್ರೀತಿನ ಪಡ್ಕೊ ಅಂತ ಹೇಳೋದಕ್ಕೆ ಮಾಧವ ನಾವು ಬಂದಿದ್ದು ಅಂತ ಹೇಳಿರ್ತಾಳೆ. ಇದನ್ನೆಲ್ಲ ಎಲ್ರ ಮುಂದೆನೂ ಹೇಳ್ಬಿಡ್ತಾನೆ. ಅದಾದಮೇಲೆ ಏನೋ ನನ್ನ ಮಗ ನನ್ನ ಮಾತನ್ನ ಮೀರಿ ಬೇರೆ ಹುಡುಗಿನ ಮದುವೆ ಆಗ್ತಾನೆ ಅಂತ ಹೇಗೆ ಅಂದ್ಕೊಂಡೆ ಅಂತ ಹೇಳಿದಾಗ, ನಾನು ಈಗಲೂ ಹೇಳ್ತಾ ಇದ್ದೀನಪ್ಪ, ನಮ್ಮಪ್ಪ ಯಾವ ಹುಡುಗಿನ ತೋರಿಸಿ ಮದುವೆ ಆಗು ಅಂತ ಹೇಳ್ತಾರೆ ಅದೇ ಹುಡುಗಿನೇ ನಾನು ಮದುವೆ ಆಗೋದು. ನೀವು ಅಂದ್ಕೊಂಡಿರೋ ಥರ ನಾನು ನಮ್ಮ ಅಪ್ಪಂಗೆ ತಲೆ ತಗ್ಸೋ ಥರ ಆಗಲಿ ಅವಮಾನ ಆಗೋ ಥರ ಆಗಲಿ ಯಾವ ಕೆಲಸನೂ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಸೂರ್ಯಕಾಂತ ಚಂದ್ರಕಾಂತಂಗೆ ಮುಕ್ಕೊಡ್ದಂಗೆ ಆಗ್ಬಿಡುತ್ತೆ. ಸುಮ್ಮನೆ ನಿಂತ್ಕೋತಾರೆ. ಮಾಧವ ಅಂತ ಹೇಳಿದಾಗ, ನೋಡು ಇವಳು ಸೀತೆ ಥರ ಕಣೋ, ಇವಳನ್ನ ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ನೀನು ರಾಮನಂತ ಮಗ ಕಣೋ, ಅಪ್ಪ ಹಾಕಿರೋ ಕೆರೆ ದಾಟ್ತೆ ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದೆಯಲ್ಲ ಮಾಧವ ಅಂತ ಹೇಳಿದಾಗ, ಅಪ್ಪ ನಾನು ಸುಕನ್ಯಾ ಮೇಲೆ ಕಾಳಜಿಯಿಂದ ಇಷ್ಟೆಲ್ಲ ಮಾಡಿದೆ, ಆದರೆ ನಾನು ಯಾವುದೇ ಕಾರಣಕ್ಕೂ ಪ್ರಿಯಂಗೆ ಕೈ ಬಿಡೋದಿಲ್ಲ. ಪ್ರಿಯಾ ನಾನು ಯಾವತ್ತೂ ಇದ್ರೂ ನಿನ್ನೆ ಕೈ ಹಿಡಿಯೋದು ಅಂತ ಹೇಳ್ತಾ ಇರ್ತಾನೆ. ಅವಳು ಕೂಡ ಪೂರ್ತಿ ಖುಷಿ ಪಡ್ತಾ ಇರ್ತಾಳೆ. ಅದಾದಮೇಲೆ ಇಷ್ಟು ದಿನದವರೆಗೂ ನೀವು ಏನೇ ಮಾಡಿದ್ರು ಕೂಡ, ನನ್ನ ಗಂಡಂಗೆ ಅವಮಾನ ಮಾಡಲಿ, ನನ್ನ ಮಕ್ಕಳ ಮೇಲೆ ಕೈ ಮಾಡಿದ್ರು ಕೂಡ ಅಣ್ಣ ಅನ್ನೋ ಪ್ರೀತಿ ಕನಿಕರ ವಾತ್ಸಲ್ಯ ಇತ್ತು, ಮಮತೆ ಇತ್ತು. ಆದರೆ ಇನ್ನು ಮುಂದೆ ನಿಮ್ಮಿಂದ ನನಗೆ ಏನೂ ಆಗಬೇಕಾಗಿಲ್ಲ, ಇದೆಲ್ಲ ಇವತ್ತಿಗೆ ಸತ್ತೋಯ್ತು, ಹೊರಟೋಗ್ರೋ ಅಂತ ಹೇಳ್ತಾ ಇರ್ತಾಳೆ. ಅಪ್ಪ ನಾನು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾ ಇದ್ದೆ, ಆದರೆ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರ ಮಕ್ಕಳ ಮೇಲೆ ಅವರು ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ, ನೀನು ಹೇಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ಯೋ ಹಾಗೆ ಅಲ್ವೇನಪ್ಪ ಅವರಿಗೂ ನೀನು ಇಷ್ಟೆಲ್ಲ ಮೋಸ ಮಾಡಿ ಅವ್ರ ಕನಸನ್ನು ನುಚ್ಚು ನೂರು ಮಾಡಬೇಕು ಅಂತ ಹೇಗಪ್ಪ ಅಂತ ಅಂದ್ಕೊಂಡೆ. ಇಷ್ಟು ಜನದ ಮುಂದೆ ನಿನ್ಗೆ ಅವಮಾನ ಆಗ್ತಾ ಇರೋದನ್ನ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ, ಹೊರಟೋಗಪ್ಪ ಹೊರಟೋಗು ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ. ನಾನು ನಿಮಗೆ ಕೊನೆ ಬಾರಿ ಹೇಳ್ತಾ ಇದ್ದೀನಿ, ಹೊರಟೋಗಿ, ಸುಮ್ಮನೆ ನಾನು ಮುಂದೆ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ಹೊರಟೋಗಿ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ. ಅದಾದಮೇಲೆ ಮಾಧವ ಅಂತ ಹೇಳಿ ಎಲ್ಲರೂ ಕೂಡ ಮಾಧವನ ಜೊತೆ ಖುಷಿಯಾಗಿರ್ತಾರೆ. ಅದಾದಮೇಲೆ ರಾಯ್ರೆ ಇನ್ನೇನು ಬಂದಿರೋ ವಿಘ್ನ ಎಲ್ಲ ಮಂಜಿನ ಥರ ಕರ್ಗೋಯ್ತಲ್ವಾ, ಬನ್ನಿ ಶಾಸ್ತ್ರಕ್ಕೆ ಟೈಮ್ ಆಗ್ತಾ ಇದೆ, ಮುಹೂರ್ತ ಹತ್ರ ಬಂತು ಅಂತ ಹೇಳಿದಾಗ, ಮಾಧವ ಬಾರು ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅದಾದಮೇಲೆ 1 ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಿ ಸುಕನ್ಯಾ ಎಲ್ಲರ ಹತ್ರನೂ ಸಾರಿ ಕೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಮಾಧವ ಮತ್ತು ಪ್ರಿಯಂಗ್ ಇಬ್ಬರಿಗೂ ಕೂಡ ಮದುವೆ ಆಗಿಬಿಡುತ್ತೆ. ಮದುವೆ ಎಲ್ಲ ಮಾಡಿಕೊಂಡು ಮನೆ ಕರ್ಕೊಂಡು ಬರ್ತಾರೆ. ಆರತಿ ಮಾಡಿಬಿಟ್ಟು ಮನೆ ಒಳಗಡೆ ತುಂಬಿಸ್ಕೋತಾ ಇರ್ತಾರೆ. ಮಾಧವ ಬರಗಾಲ ಇಟ್ಕೊಂಡು ಒಳಗಡೆ ಬಾರೋ, ಪ್ರಿಯಾ ನೀನು ಬಾಮ್ಮ ಅಂತ ಹೇಳ್ತಾರೆ. ಆಗ 1 ನಿಮಿಷ ಇರಿ ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟು ಅಪ್ಪ ಅಂತ ಹೇಳಿ ಅವ್ರ ಅಪ್ಪನ ಕಾಲಿಗೆ ಚಪ್ಪಲಿನ ಹಾಕ್ತಾ ಇರ್ತಾನೆ. ಅದನ್ನ ನೋಡಿ ಅವರಪ್ಪ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.